Okay, so that is compared to all other subject ಬೇರೆ ಒಂದು branches ಗಳಿಗೆ compare ಮಾಡಿದ್ರೆ so organic is a huge. Okay, so organic chemistry involves the study of structure, properties, preparation of chemical compounds. It consists primarily of carbon and hydrogen. So primarily major ಆಗಿರುವಂತದ್ದು ಯಾವುದೇ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಕಾಂಪೌಂಡ್ಸ್ ತಗೊಂಡ್ರೆ ಅದರಲ್ಲಿ ಮೇಜರ್ ಆಗಿ ಪ್ರೈಮರಿ ಆಗಿ ನಮ್ಗೆ ಇರುವಂತದ್ದು ಕಾರ್ಬನ್ ಅಂಡ್ ಹೈಡ್ರೋಜನ್ ಇದ್ದಿದೆ. ಇಟ್ ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ವಾಲ್ವ್ಸ್ ಸ್ಟ್ರಕ್ಚರ್ ಬಗ್ಗೆ. ಸೊ ಯಾವುದೇ ಒಂದು ಕಾಂಪೌಂಡ್ ತಗೊಂಡ್ರೆ ಅದ್ರದ್ದು ಸ್ಟ್ರಕ್ಚರ್ ಹೇಗಿದೆ, ಆ ಸ್ಟ್ರಕ್ಚರ್ ಇಂದ ಪ್ರಾಪರ್ಟೀಸ್ ಏನೇನಿದೆ, ಅದನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ನಾವು, how we are going to prepare, so that all we are going to study. And some of examples, if we see the petroleum, so petroleum and propane, butane, so these kind of things are there. ಅದನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ, ಆ ಪೆಟ್ರೋಲಿಯಂ ಇಂದ ಸರ್ಟನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಅವು ಹೇಗೆ ಪ್ರಿಪೇರ್ ಮಾಡುವಂಥದ್ದು. ಅಂಡ್ ಕಮಿಂಗ್ ಟು ದ ಮೆಡಿಸಿನ್, ಆಲ್ಮೋಸ್ಟ್ ಆಲ್ ಮೆಡಿಸಿನ್, ಎಲ್ಲ ಮೆಡಿಸಿನ್ ನಿಮ್ಗೆ ಏನು ಅವೈಲೇಬಲ್ ಇದೆ, ಆಲ್ ದ್ಯಾಟ್ ಮೆಡಿಸಿನ್ಸ್ ಆರ್ ಗೋಯಿಂಗ್ ಟು ಬಿ ಅವೈಲೇಬಲ್ ಓನ್ಲಿ ಫ್ರಮ್ ಆರ್ಗ್ಯಾನಿಕ್. ನೀವು ಯಾವ್ದಾದ್ರು ತಗೊಳ್ಳಿ ಸರ್, ಬರೀ ಹೋಮಿಯೋಪೆಥಿಕಾ, ಏನು ಆಯುರ್ವೇದದ್ದು ಮೋಸ್ಟ್ಲಿ ಕಾರ್ಬನ್ ಹೈಡ್ರೋಜನ್ ಇರಲ್ಲ ಅಂದ್ರೆ ನೋ. ಆಯುರ್ವೇದದ್ದು ಕೂಡ ಮೆಡಿಸಿನ್ಸ್ ವಾಟ್ ಎವರ್ ವಿ ಹ್ಯಾವ್ ಯುವರ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಆಯುರ್ವೇದ ಅಂದ ತಕ್ಷಣ ದೇ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ಇಟ್ ಫ್ರಮ್ ದ ನೇಚರ್. ಸೊ ನೇಚರ್ ಅಂದ ತಕ್ಷಣ ಯು ಕ್ಯಾನ್ ಟೇಕ್ ಸಮ್ ಪ್ಲಾಂಟ್ಸ್, ಪ್ಲಾಂಟ್ಸ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಆ ಪ್ಲಾಂಟ್ಸ್ ಅಲ್ಲಿ ಇರುವಂತದ್ರಲ್ಲೆಲ್ಲ ಏನಿರ್ತದೆ, ನಮಗೆ ಕಾರ್ಬನ್ ಅಂಡ್ ಹೈಡ್ರೋಜನ್ ಇದ್ದೇ ಇರುತ್ತೆ. So even they are all those medicines what you are going to obtain, all those are products of organic chemistry only. So especially in this very big pandemic, corona crisis alluve, so much of researches are going on every day, every time, every seconds. So ಆ ರಿಸರ್ಚ್ ಎಲ್ಲನೂ ಅವ್ರು ಏನೊಂದು ರೆಸಿಸ್ಟೆಂಟ್ ಏಜೆಂಟ್ ನ ಪ್ರಿಪೇರ್ ಮಾಡ್ತಿದ್ರು ಟು ರೆಸಿಸ್ಟ್ ದಿಸ್ ವೈರಸ್ ನ ರೆಸಿಸ್ಟ್ ಮಾಡಕ್ಕೆ ಏನ್ ಪ್ರಿಪೇರ್ ಮಾಡ್ತಿದ್ದಾರೆ, ಆಲ್ರೆಡಿ ಪ್ರಿಪೇರ್ಡ್ ಆಗಿದೆ. ನಮ್ಗೆ ಒಂದು ಪಾಸ್ಟ್ 1 month ಬ್ಯಾಕ್ ನೋಡೋದಾದ್ರೆ ಆಂಟಿ ಮಲೇರಿಯಲ್ ಡ್ರಗ್ ಹೈಡ್ರಾಕ್ಸಿಕ್ವಿನೋನ್ ಅಂತ ಒಂದು ಆಂಟಿ ಮಲೇರಿಯಲ್ ಡ್ರಗ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆಕ್ಚುಲಿ ದಟ್ ವಾಸ್ ಪ್ರಿಪೇರ್ಡ್ ಇನ್ ಇಂಡಿಯಾ ಅಂಡ್ ದಟ್ ವಾಸ್ ಎಕ್ಸ್ಪೋರ್ಟೆಡ್ ಟು ಆಲ್ ದ ಕಂಟ್ರೀಸ್ ಅರೌಂಡ್. ಅದು ಕೂಡ ಒನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಅದೇನಾಗ್ತಿತ್ತು, ದಟ್ ಇಸ್ ನಾಟ್ ಅನ್ ಆಕ್ಚುಲಿ ಕ್ಯೂರ್ ಕೊರೋನಾ, ಬಟ್ ದಟ್ ಇಸ್ ಜಸ್ಟ್ ಟು ಬೂಸ್ಟ್ ದ ಇಮ್ಯುನಿಟಿ ಅಥವಾ ಟು ಫೈಟ್ ಅಗೇನ್ಸ್ಟ್ ದೋಸ್ ವೈರಸ್, ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಲೇಟರ್ ಆನ್ ಡೇಸ್ ಅದು ಅಷ್ಟು ಎಫೆಕ್ಟಿವ್ ಅನ್ಸಿಲ್ಲ. ಸೊ ಅದು ಈಗ ಕಮ್ಮಿ ಆಗಿದೆ. ಸೊ ಲೈಕ್ ದಟ್ ಅಗೇನ್ ಕಮಿಂಗ್ ಟು ಫುಡ್ ಬಂದ ತಕ್ಷಣ ನಿಮ್ಮ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಫ್ಯಾಟ್ಸ್, ಆಲ್ ಸಚ್ ಕೈಂಡ್ ಆಫ್ ಥಿಂಗ್ಸ್, ಆಲ್ ದಟ್ ಆರ್ ಮೇಡ್ ಅಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. So then we'll see some of the internal branches, sub branches in the organic chemistry. So adರಲ್ಲಿ first one is medicinal chemistry. So medicinal chemistry ಏನಾಗುತ್ತೆ, so we are going to see design, development and the synthesis of medicinal drugs. It also overlaps with the pharmacology. So medicinal chemistry ಏನೆಲ್ಲ ಆಗುತ್ತೆ ಅಂದ್ರೆ, so you have seen some different sort of drugs, I mean drug in the case of tablets ಆಗ್ಬೋದು, ಮೆಡಿಸಿನ್ಸ್ ಆಗ್ಬೋದು. ಸೊ ಅದರಲ್ಲೆಲ್ಲ ಕೆಲವೊಂದು ಡಿಸೈನ್ಸ್ ಇರುತ್ತೆ, ಕೆಲವೊಂದು ಕ್ಯಾಪ್ಸೂಲ್ಸ್ ತರ ಟೈಪ್ ಇರುತ್ತೆ. ಸೊ ಆ ಸಚ್ ಕೈಂಡ್ ಆಫ್ ಡಿಸೈನ್ಸ್ ಮತ್ತೆ ಅದರದ್ದು ಡೆವಲಪ್ಮೆಂಟ್ ಇನ್ ದ ಕೇಸ್ ವಿ ಆರ್ ಗೋಯಿಂಗ್ ಟು ಸಿಂಥಸೈಸ್ ದಟ್ ಒನ್, ಪ್ರಿಪೇರ್ ದಟ್ ಒನ್. ಸೊ ಆಲ್ ದಟ್ ಕೇಸ್. ಸೊ ದಿಸ್ ಆಲ್ಸೋ ಓವರ್ಲ್ಯಾಪ್ಸ್, ಅಂದ್ರೆ ಈ ಮೆಡಿಸಿನಲ್ ಕೆಮಿಸ್ಟ್ರಿ ಆಲ್ಸೋ ರಿಲೇಟೆಡ್ ಟು ಫಾರ್ಮಕಾಲಜಿ. ಸೊ ಫಾರ್ಮಕಾಲಜಿ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಡ್ರಗ್ ಆಕ್ಷನ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಪೀಪಲ್ ಹ್ಯಾವ್ ಸಮ್ ಹೆಡ್ಏಕ್ or some fever like substance, so ಆ ತರ ಇದ್ದಾಗ if you take medicine, so ಯಾವ್ದಾರ ಒಂದು ತಲೆನೋವು, ಜ್ವರಕ್ಕೋ ಯಾವ್ದೋ ಒಂದು ಟ್ಯಾಬ್ಲೆಟ್ ತಗೋತೀರಾ. ಸೊ ಆ ಟ್ಯಾಬ್ಲೆಟ್ ಹ್ಯೂಮನ್ ಬಾಡಿ ಒಳಗಡೆ ಹೇಗೆ ಆಕ್ಷನ್ ಮಾಡುತ್ತೆ, ಸೊ ಯಾವ ಸೈಟಿಗೆ ಹೋಗಿ ಬೈಂಡ್ ಆಗುತ್ತೆ, ಸೊ ಯಾವ ಸೈಟ್ ಜೊತೆ ಬೈಂಡ್ ಆಗಿ ಹೇಗೆ ರಿಯಾಕ್ಟ್ ಮಾಡುತ್ತೆ, ಸೊ ಇದೆಲ್ಲವನ್ನ ನಾವು ಫಾರ್ಮಕಾಲಜಿಲಿ ಸ್ಟಡಿ ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಡ್ರಗ್ ಆಕ್ಷನ್. ದಟ್ ಕಮ್ಸ್ ಅಂಡರ್ ಮೆಡಿಸಿನಲ್ ಕೆಮಿಸ್ಟ್ರಿ. So next coming to organometallic chemistry, which is again a huge thing. So ಈಗ major researchers are happening upon organometallic. So organometallic ತುಂಬಾ ರಿಸರ್ಚ್ ಗಳಿಗೆ ಆಗ್ತಾ ಇದೆ. ಅಂಡ್ ಆರ್ಗ್ಯಾನೋಮೆಟಾಲಿಕ್ ಕೆಮಿಸ್ಟ್ರಿ ಬಂದ್ರೆ, ಆರ್ಗ್ಯಾನೋ ಅಂದ ತಕ್ಷಣ ಗೊತ್ತಿದೆ ನಮಗೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಮೆಟಾಲಿಕ್ ಅಂದ್ರೆ we are going to use combine some metal with this. So the study of chemical compounds containing bonds between carbon and a metal.
ಕಾರ್ಬನ್ ಇಸ್ ನಾನ್ ಮೆಟಲ್. ಸೊ ಅದು ಮೆಟಲ್ ಜೊತೆ ಬಾಂಡ್ ಆದಾಗ ಏನು ನಮಗೆ ಬರುತ್ತೆ ಪ್ರಾಡಕ್ಟ್, ಸೊ ಅದನ್ನ ನಾವು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಅದರದ್ದು ಕೆಮಿಸ್ಟ್ರಿನ ಸ್ಟಡಿ ಮಾಡೋದೇ ಆರ್ಗ್ಯಾನೋ ಮೆಟಾಲಿಕ್ chemistry, how they react, what their structures, all that things. And next coming to polymer chemistry. So again, this is a I had wide range of application of polymer chemistry. Tumba important kuda. So coming to polymer chemistry another poly andre many. Tumba polynomials ಕೇಳಿರ್ತೀರಾ. Okay, so ಅಲ್ಲಿ ಅಂದ್ರೆ poly ಅಂದ್ರೆ ಜಾಸ್ತಿ, many. Mers ಅಂದ್ರೆ unit, mer ಅಂದ್ರೆ unit, ಒಂದು ಯೂನಿಟ್, ಎರಡು ಯೂನಿಟ್, ಮೂರು ಯೂನಿಟ್. ಸೊ ಏನ್ ಯೂನಿಟ್ ಗಳಿವೆ ಅಂದ್ರೆ ಇಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಒಂದು ಯೂನಿಟ್, ಕಾರ್ಬನ್ ಮತ್ತೆ ಹೈಡ್ರೋಜನ್ ಎರಡು ಯೂನಿಟ್. ಸೊ ಅದು ಸೊ ಆ ತರ ಮೆನಿ ಯೂನಿಟ್ಸ್ ಗಳನ್ನ ಕಂಬೈನ್ ಮಾಡಿದ್ರೆ ಪಾಲಿಮರ್ ಆಗುತ್ತೆ. ಓಕೆ, ಸೊ ಪಾಲಿಮರ್ ಇಸ್ ಗೋಯಿಂಗ್ ಟು ಬಿ ವೆರಿ ಲಾಂಗ್ ಚೈನ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ನಿಮ್ಮ ಮನೇಲಿ ಸ್ವಿಚಸ್ ಇರುತ್ತೆ, ಲೈಟ್ ಆನ್ ಲೈಟ್ ಆಫ್ ವಾಟ್ ಎವರ್ ದ ಸ್ಟಫ್ಸ್ ಮಾಡೋದಕ್ಕೆ ಸ್ವಿಚಸ್ ಇದೆ. ಆ ಸ್ವಿಚಸ್ ಇಸ್ ಮೇಡ್ ಅಪ್ ಆಫ್ ಪಾಲಿಮರ್. ಪ್ಲಾಸ್ಟಿಕ್ ಐಟಮ್ಸ್ ವಿಚ್ ಯು ಸಿ ಇನ್ ಆರ್ ಅರೌಂಡ್, so that is made up of polymers. Non-stick tawas ide imaneli, so a non-stick tawas also made up of polymers. So ee tara many applications are there. Even nowadays polymer engineering is in a wide use. So tumba jana apply ಮಾಡ್ತಾರೆ polymer engineering because it has a wide range of application. So adu polymer chemistry. These are the branches which is study under organic chemistry. ಅದೇ ರೀತಿ another two is physical organic chemistry and stereo chemistry. Physical organic chemistry ಅಂದ್ರೆ ಏನಾಗುತ್ತೆ, ಸ್ವಲ್ಪ related to physics we are going to apply. ಅಂದ್ರೆ study of the inter relationship between structure and reactivity in organic molecule. ಸೊ ಆ ಸ್ಟ್ರಕ್ಚರ್ ಗಳು ಮತ್ತೆ ಅದರದ್ದು ರಿಯಾಕ್ಟಿವಿಟಿದು ರಿಲೇಶನ್ಶಿಪ್ ಗಳು, ಅದು ಫಿಸಿಕಲ್ ಕೆಮಿಸ್ಟ್ರಿ ಬಂದಾಗ ಹೇಳ್ತೀನಿ ಯಾವ್ದೆಲ್ಲ ಫಿಸಿಕಲ್ ಥಿಂಗ್ಸ್ ನ ನಾವು ಡಿಸ್ಕಸ್ ಮಾಡ್ತೀವಿ ಅಂತ. ಸೊ ಫಿಸಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವು we are going to study between structure and their reactivity. And coming to the stereo chemistry is one of the new topic for you people. So that depth of that and more up of that we are going to study in the first PUC. Stereo chemistry ಬಗ್ಗೆ both in first PUC and second PUC we have about stereo chemistry. So ಇಲ್ಲಿ stereo chemistry ಅಂದ್ರೆ the study of spatial arrangement of atoms in molecules and their effects on the chemical and physical properties. So spatial arrangement is nothing but we are arranging the atoms in the space anta. So three-dimensional arrangement, I can call it as a three-dimensional arrangement. So for example ನೋಡೋದಾದ್ರೆ if I take a carbon here, ಈ ಕಾರ್ಬನ್ ಗೆ ನಾನು above ಒಂದು ಹೈಡ್ರೋಜನ್ ಹಾಕ್ತೀನಿ, below ಒಂದು ಹೈಡ್ರೋಜನ್ ಹಾಕ್ತೀನಿ, towards the observer ಒಂದು ಹೈಡ್ರೋಜನ್ ಹಾಕ್ತೀನಿ, and away from the observer ಒಂದು ಹೈಡ್ರೋಜನ್. towards the observer ಅಂದ್ರೆ ನೀವು ಒಂದು ಕಾರ್ಬನ್ ನ ಕೈಲಿ ಹಿಡ್ಕೊಂಡಿದ್ದೀರಾ, assume you have hold the carbon in your hand. ನಿಮ್ಮ ಕಡೆಗೆ towards you I have placed one hydrogen. Okay, away from you ನಿಮ್ಮಿಂದ ದೂರದಲ್ಲಿ ಒಂದು ಹೈಡ್ರೋಜನ್ ನ ಪ್ಲೇಸ್ ಮಾಡಿದ್ದೀನಿ. ನೀವು ಹಿಡ್ಕೊಂಡಿರೋ ಕಾರ್ಬನ್ ಮೇಲೆ ಒಂದು ಹೈಡ್ರೋಜನ್ ಮತ್ತೆ ಅದ್ರ ಕೆಳಗೆ ಒಂದು ಹೈಡ್ರೋಜನ್. ಸೊ ಇದನ್ನ ನಾವು ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಓಕೆ, ಬಾಲ್ ಅಂಡ್ ಸ್ಟಿಕ್ ಮಾಡಲ್ ಅಂತ ಬರುತ್ತೆ, ಲೇಟರ್ ಡೇಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ತರ ಅರೇಂಜ್ಮೆಂಟ್ಸ್ ಏನಿದೆ ಆ ಅರೇಂಜ್ಮೆಂಟ್ಸ್ ನ ನಾವು ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕರಿತೀವಿ. So that is spatial arrangement. So spatial arrangement is nothing but three-dimensional arrangement. So three-dimensional arrangement ಅಂದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಆಟಮ್ಸ್ ಯಾವ್ಯಾವ ಕಡೆ ಇದೆ, ಮೇಲ್ಗಡೆ ಯಾವ ಆಟಮ್ ಇದೆ, ಕೆಳಗಡೆ ಯಾವ ಆಟಮ್, ಹಿಂದೆ ಮುಂದೆ ಎಲ್ಲ ಗೊತ್ತಾಗುತ್ತೆ. Okay, so that is three-dimensional arrangement, or you can call it as a spatial arrangement of atom. So ಅದೇನ್ ಮಾಡುತ್ತೆ ಅಂದ್ರೆ that helps to us to study the chemical and physical properties of the substance. So ಅದು ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಕಲಿಯಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಸ್ಟೀರಿಯೋ ಕೆಮಿಸ್ಟ್ರಿ. ಸೊ ಇಫ್ ಯು ಆರ್ ಪೀಪಲ್ ಫೈಂಡಿಂಗ್ ಡಿಫಿಕಲ್ಟ್, ಏನಾದ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಅನಿಸ್ತಾ ಇದ್ರೆ ಯು ಕ್ಯಾನ್ ಸ್ಟಾಪ್ ಮೀ ದೇರ್ ಅಂಡ್ ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್. ಏನಾದ್ರು ಪ್ರಾಬ್ಲಮ್ ಅಥವಾ ಏನಾದ್ರು ಕ್ಲಿಯರೆನ್ಸ್ ಏನಾದ್ರು ಇದ್ರೆ ಅಲ್ಲೇ ಸ್ಟಾಪ್ ಮಾಡಿ ಕೇಳ್ಬೋದು. ಓಕೆ.
So after this we have inorganic chemistry. So ಅಷ್ಟು ಆರ್ಗ್ಯಾನಿಕ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ನಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ಇದೆ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದ್ರೆ ಇಲ್ಲಿ ಕಾರ್ಬನ್ ಹೈಡ್ರೋಜನ್ ಬಿಟ್ಟು ಬೇರೆ ಎಲ್ಲ ಸೇರಿಸ್ಕೊಳ್ಳೋದು. The study of compounds that are made up of only one or no carbon elements. It covers all chemical compounds except organic compounds. So ಅಂದ್ರೆ ಇಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಬಿಟ್ಟು, ಹೈಡ್ರೋಜನ್ ಇರುತ್ತೆ, ಕಾರ್ಬನ್ ಇರುತ್ತೆ, ಬಟ್ ನಾಟ್ ಇನ್ ಮೇಜರ್ ನಂಬರ್. ಓಕೆ, ಸೊ ಎಕ್ಸೆಪ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ್ದನ್ನು ಇಲ್ಲಿ ನಾವು ಸ್ಟಡಿ ಮಾಡಲ್ಲ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಎಲ್ಲ ಆರ್ಗ್ಯಾನಿಕ್. ಅದರ್ ದ್ಯಾನ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಏನೆಲ್ಲ ಎಲಿಮೆಂಟ್ಸ್ ಇತ್ತು ಅಷ್ಟು ಎಲಿಮೆಂಟ್ಸ್ ಅದು ಪ್ರಾಪರ್ಟೀಸ್, ರಿಯಾಕ್ಟಿವಿಟೀಸ್, ಸ್ಟ್ರಕ್ಚರ್ಸ್ ಎಲ್ಲ ಸ್ಟಡಿ ಮಾಡ್ತೀವಿ ಅಂಡರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಅಗೇನ್ ಇಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಡಿ ಥಿಂಗ್ಸ್ ಸಚ್ ಆಸ್ crystal structures, minerals, metals, catalysts, and most elements in the periodic table. So as I was saying, crystal structure. So crystal structure ಅಂತ ತಕ್ಷಣ solids ಇದೆ. Solids like NaCl ಆಗ್ಬೋದು, KCl ಆಗ್ಬೋದು, MgCl ಆಗ್ಬೋದು, MgBr ಆಗ್ಬೋದು. ಸೊ ಇವೆಲ್ಲ ಏನಿದೆ ಸಾಲ್ಟ್ಗಳು. ಈ ಎಲ್ಲ ಸಾಲ್ಟ್ದು ಸ್ಟ್ರಕ್ಚರ್ಗಳು ಬೇರೆ ಬೇರೆ ಇರುತ್ತೆ, ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಅದನ್ನ ನಾವು ಸೆಕೆಂಡ್ ಪಿ ಯು ಸಿ ಅಲ್ಲಿ ಸ್ಟಡಿ ಮಾಡ್ತೀವಿ, ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಬಗ್ಗೆ. ಬಟ್ ಆಸ್ ಫಾರ್ ನಾವು ಸ್ಟಡಿ ಇದ್ರೆ ಸಾಕು. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅಂದ್ರೆ ಸಾಲ್ಟ್ಗಳು ಏನಿರ್ತವೆ ಅದ್ರದ್ದು ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಹೌದಾ, ಫಾರ್ ಎಕ್ಸಾಂಪಲ್ NaCl ತಗೊಂಡ್ರೆ Na ಮತ್ತೆ Cl ಹೇಗೆ ಲಿಂಕ್ ಆಗಿದಾವೆ ಒಂದು ಸ್ಟ್ರಕ್ಚರ್ ಒಳಗಡೆ. ಸೊ Na ಸುತ್ತ ಎಷ್ಟು Cl ಇದೆ ಅಥವಾ Cl ಸುತ್ತ ಎಷ್ಟು Na ಇದೆ, how many Cl is surrounded by Na and how many Na is surrounded by Cl. So such kind of things we are going to study in crystal structure. And coming to minerals, and hope you people know what is minerals. So nimella geography alli odirtiro minerals andre. So minerals is nothing but from which we are going to extract metals which is available in the earth crust. ಸೊ ಆ ಮಿನರಲ್ಸ್ ಗಳ ಬಗ್ಗೆ, ಆ ಮಿನರಲ್ಸ್ ಅಂತ ಬಂದ ತಕ್ಷಣ ಅದರಲ್ಲಿ ನಾನ್ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಗಳು ಇರ್ತದೆ. ಕಾರ್ಬನ್ ಮತ್ತೆ ಹೈಡ್ರೋಜನ್ ಗಿಂತ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಗಳು ಇರ್ತದೆ. ಸೊ ಅದ್ರದ್ದು ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಕಮಿಂಗ್ ಟು ಮೆಟಲ್ಸ್. ಸೊ ಮೆಟಲ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಮೆಟಲ್ಸ್ ಅಲ್ಲಿ ನಮ್ಗೆ ಡಿಫ್ರೆಂಟ್ ಮೆಟಲ್ಸ್ ಗಳಿದೆ. ಆ ಮೆಟಲ್ಸ್ ಅಲ್ಲಿ ಸೋಡಿಯಂ ಮತ್ತೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸೊ ಈ ತರ. ಸೊ ಡಿಫ್ರೆಂಟ್ ಮೆಗ್ನೀಷಿಯಂ ಮೆಟಲ್, ಡಿಫ್ರೆಂಟ್ ಮೆಟಲ್ಸ್ ಗಳೇನಿದೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅಂಡ್ ದೆನ್ ಕಮಿಂಗ್ ಟು ಕೆಟಲಿಸ್ಟ್ಸ್. ಕೆಟಲಿಸ್ಟ್ಸ್ ಬಂದ್ರೆ, ಸೊ ಕೆಟಲಿಸ್ಟ್ ಗಳು ಏನ್ ಮಾಡುತ್ತಂದ್ರೆ ರಿಯಾಕ್ಷನ್ ರೇಟ್ ನ ಫಾಸ್ಟ್ ಮಾಡೋದು. ಅಂದ್ರೆ ನಿಮ್ಗೆ ಯಾವ್ದೋ ಒಂದು ರಿಯಾಕ್ಷನ್ ಫಾಸ್ಟ್ ಸ್ಲೋ ಆಗಿ ಆಗ್ತಿದ್ರೆ ಆ ರಿಯಾಕ್ಷನ್ ನ ಫಾಸ್ಟ್ ಮಾಡೋದು, ಆ ತರ ಎಲ್ಲ ಕೇಸಸ್ ಕೆಟಲಿಸ್ಟ್ ಮಾಡೋದು. ಸೊ ಆ ಕೆಟಲಿಸ್ಟ್ ಗಳೆಲ್ಲ ಯಾವ್ದು ಅನ್ನೋದನ್ನ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕರಿತೀವಿ. ಅದೇ ಕೆಟಲಿಸ್ಟ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ ಗಳನ್ನ ಮಾಡ್ತೀವಿ. ಸೊ ದಟ್ ವಿ ಆಲ್ ಬಿ ಸ್ಟಡಿಂಗ್. ಅದೇ ರೀತಿ ಮೋಸ್ಟ್ ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್. ಸೊ ಬೇರೆ ಬೇರೆ ಎಲಿಮೆಂಟ್ಸ್ ಏನೇನಿದೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ, ಸೊ ಅದೆಲ್ಲವನ್ನ ಸ್ಟಡಿ ಮಾಡ್ತೀವಿ. ಅಂಡ್ ಸಮ್ ಬ್ರಾಂಚಸ್ ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದ್ರೆ ಯಾವ್ದೆಲ್ಲ ಬ್ರಾಂಚಸ್ ಇದೆ ಅಂದ್ರೆ ಬಯೋ ಇನ್ಆರ್ಗ್ಯಾನಿಕ್. ಬಯೋ ಇನ್ಆರ್ಗ್ಯಾನಿಕ್ ಅಂದಾಗ ಇಲ್ಲಿ ಲಿವಿಂಗ್ ಬಗ್ಗೆ ಮಾತಾಡ್ತೀವಿ. ಬಯೋ ಅಂತ ತಕ್ಷಣ ನಿಮ್ಗೆ ಗೊತ್ತಿದೆ, ಬಯಾಲಜಿ ಇಸ್ ಅಬೌಟ್ ಲಿವಿಂಗ್. we are going to study about living system. And ಅದರಲ್ಲಿ study of interaction of metal ions with living tissue. Study of interaction of metal ions with living tissue, mainly through direct effect on enzyme activity. ಅಂದ್ರೆ ಇಲ್ಲಿ ಬಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಇಂಟ್ರಾಕ್ಷನ್ ಆಫ್ ಮೆಟಲ್ ಮತ್ತೆ ಲಿವಿಂಗ್ ಟಿಶ್ಯೂ, ಮೆಟಲ್ ಮತ್ತೆ ಲಿವಿಂಗ್ ಟಿಶ್ಯೂ ಮಧ್ಯ ಇಂಟರಾಕ್ಷನ್. ಸೊ ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಲೆಟ್ಸ್ ಟೇಕ್ ಹಿಮೋಗ್ಲೋಬಿನ್. ಹೋಪ್ ಯು ಹ್ಯಾವ್ ಹರ್ಡ್ ದಿಸ್ ವರ್ಡ್ ಹಿಮೋಗ್ಲೋಬಿನ್. ವಾಟ್ ಇಸ್ ಹಿಮೋಗ್ಲೋಬಿನ್? ಕ್ಯಾನ್ ಎನಿವನ್ ಟೆಲ್ ಮಿ? Respiratory pigment. Red pigment in the blood. Yes. ಎಲ್ಲರ ರಕ್ತ ಕೆಂಪು ಆಗಿ ಕಾಣೋದಕ್ಕೆ ಕಾರಣನೇ ಹಿಮೋಗ್ಲೋಬಿನ್, ರೈಟ್? ಸೊ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಲರ್ ಅಲ್ವಾ ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ಅಲ್ಲಿ ನಾವು ನೋಡೋದಾದ್ರೆ ಹಿಮೋಗ್ಲೋಬಿನ್ ಅಲ್ಲಿ ಒಂದು ಮೆಟಲ್ ಇದೆ, ಯಾವ್ದಾದ್ರೆ ಐರನ್ ಇದೆ, Fe, ಐರನ್ ಮೆಟಲ್. ದಟ್ ಐರನ್ ಮೆಟಲ್ ಬೈಂಡ್ಸ್ ವಿತ್ ದ ಲಿವಿಂಗ್ ಟಿಶ್ಯೂಸ್. ಸಚ್ ಕೈಂಡ್ ಆಫ್ ಏನು ಲಿವಿಂಗ್ ಟಿಶ್ಯೂಸ್ ಇರ್ತವೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಬಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತೀವಿ.
ಓಕೆ. ಸೊ ಎಲ್ಲ ನಾವು ಮ್ಯಾಕ್ಸಿಮಮ್ ಆಗಿ ನಮ್ಮ ಲಿವಿಂಗ್ ಟಿಶ್ಯೂಸ್ ಏನಾದ್ರು ತಗೊಂಡ್ರೆ ಅದರಲ್ಲಿ ಸಮಾನದ ಒಂದು ಮೆಟಲ್ ಏನಾದ್ರು ಇದ್ದೇ ಇರುತ್ತೆ, ಕೆಮಿಕಲ್ ಎಲಿಮೆಂಟ್ಸ್ ಅಂತೂ ಪ್ರೆಸೆಂಟ್ ಆಗೇ ಇರುತ್ತೆ. ಸೊ ಅದೆಲ್ಲ ಯಾವ್ದ್ಯಾವ್ದು ಅನ್ನೋದನ್ನು ನಾವು ನೆಕ್ಸ್ಟ್ ನಮ್ಮ ಕ್ಲಾಸಸ್ ಗಳಲ್ಲಿ ಸ್ಟಡಿ ಮಾಡ್ತೀವಿ. ಅಂಡ್ ದೇರ್ ಆಕ್ಟಿವಿಟಿ ವೆನ್ ಎನ್ಸೈಮ್ ಕಮ್ಸ್. ಸೊ ಎನ್ಸೈಮ್ ಏನಾಗುತ್ತೆ ಅಂದ್ರೆ ಬಯೋಕೆಟಲಿಸ್ಟ್ ಅದು, ಸೊ ಅದು ಆಕ್ಟಿವೇಟ್ ಮಾಡುತ್ತೆ. ಸೊ ಅದನ್ನು ಕೂಡ ಸ್ಟಡಿ ಮಾಡ್ತೀವಿ. ಅಂಡ್ ಕಮಿಂಗ್ ಟು ದ ಜಿಯೋಕೆಮಿಸ್ಟ್ರಿ. ಸೊ ಜಿಯೋಕೆಮಿಸ್ಟ್ರಿ ಏನಾಗುತ್ತೆ ಅಂದ್ರೆ ನಾವು ಅಗೇನ್ ಕೆಮಿಕಲ್ ಕಾಂಪೋಸಿಷನ್ ಅಂಡ್ ಚೇಂಜಸ್ ಇನ್ ರಾಕ್ಸ್, ಮಿನರಲ್ಸ್, atmosphere of the earth, and or a celestial body. So chemical composition and changes in rock. We have seen different types of rocks. When you geography ಓದ್ಬೇಕಾದ್ರೆ ಅಲ್ಲಿ ಡಿಫ್ರೆಂಟ್ ರಾಕ್ಸ್ ಗಳು ಓದಿರ್ತೀರಾ, ರಾಕ್ಸ್ ಕಾಂಪೋಸಿಷನ್ ಗಳು ಓದಿರ್ತೀರಾ. ಸೊ ಅದೆಲ್ಲ ನಮ್ಗೆ ಜಿಯೋ ಕೆಮಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ. ಅಗೇನ್ ಮಿನರಲ್ಸ್ ಹೇಳ್ದಂಗೆನೆ ದಟ್ ಇಸ್ ಕೂಡ ಜಿಯೋ ಕೆಮಿಸ್ಟ್ರಿ ಅಂಡರ್ ಬರುತ್ತೆ. ಅಂಡ್ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್. ಅಟ್ಮಾಸ್ಫಿಯರ್ ಆಫ್ ದ ಅರ್ತ್ ಬಂದ್ರೆ ದೇರ್ ವಿಲ್ ಬಿ ಡಿಫ್ರೆಂಟ್ ಲೇಯರ್ಸ್ ಇನ್ ದ ಅಟ್ಮಾಸ್ಫಿಯರ್. ಬೇರೆ ಬೇರೆ ಲೇಯರ್ ಗಳಿರುತ್ತೆ ನಮಗೆ ಅಟ್ಮಾಸ್ಫಿಯರ್ ಅಲ್ಲಿ. ಸೊ ಅಟ್ಮಾಸ್ಫಿಯರ್ ಲೇಯರ್ ಗಳನ್ನ ಯಾವ ಏನ್ ಮಾಡ್ತೀವಿ ಅದರಲ್ಲಿ ಆಗುವಂತ ಚೇಂಜಸ್ ಗಳನ್ನ ವಿ ಆರ್ ಗೋಯಿಂಗ್ ಟು ಸ್ಟೇಟ್, ಲೈಕ್ ಸ್ಟ್ರಾಟೋಸ್ಫಿಯರ್ ಆಗ್ಬೋದು, ಟ್ರೋಪೋಸ್ಫಿಯರ್ ಆಗ್ಬೋದು. ಸೊ ದಟ್ ಕೈಂಡ್ ಆಫ್ ಥಿಂಗ್ಸ್. ಅಂಡ್ ಆರ್ ಎ ಸೆಲೆಸ್ಟಿಯಲ್ ಬಾಡಿ. ಸೆಲೆಸ್ಟಿಯಲ್ ಬಾಡಿ ಅಂದ ತಕ್ಷಣ ಅಬೌವ್ ಆಲ್ ದಿಸ್ ಅಟ್ಮಾಸ್ಫಿಯರ್. ಸೊ ಟಾಪ್ ಅಲ್ಲಿ ನೋಡೋದಾದ್ರೆ ಸನ್, ಮೂನ್, ಅದೇ ರೀತಿ ಮಿಲ್ಕಿ ವೇ. ಸೊ ಸಚ್ ಕೈಂಡ್ ಆಫ್ ಗ್ಯಾಲಕ್ಸೀಸ್ ಅಲ್ಲಿ ಏನೇನು ಅಬ್ಸರ್ವ್ ಮಾಡ್ತೀವಿ ಆ ಎಲ್ಲ ಸೆಲೆಸ್ಟಿಯಲ್ ಬಾಡಿಯಲ್ಲಿ ಆಗುವಂತಹ ಚೇಂಜಸ್, ಅದರಲ್ಲಿ ಇರುವಂತಹ ಎಲಿಮೆಂಟ್ಸ್ ಯಾವ್ದು ಪ್ರೆಸೆಂಟ್ ಆಗಿದೆ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಜಿಯೋ ಕೆಮಿಸ್ಟ್ರಿ. ಸೊ ನೆಕ್ಸ್ಟ್ ಅದೇ ಸಮ್ ಅದರ್ ಬ್ರಾಂಚಸ್. ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ಅಗೇನ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂದ್ರೆ ರೇಡಿಯಾಕ್ಟಿವ್ ಸಬ್ಸ್ಟೆನ್ಸಸ್. So radiation emitting substances, they emit a lot of radiations. It is very harmful for humankind or mankind. So adradu study tumba kammi, and you will be not studying anything related to nuclear chemistry this year or next year. In PUC level of nuclear chemistry illa, we will not be studying that. Organometallic chemistry. Can you go back to that last slide? Okay. Okay. And here with respect to organometallic chemistry, as I was saying, ಏನು ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕೂಡ ನೋಡಿದೀವಿ. ಆರ್ಗ್ಯಾನೋಮೆಟಾಲಿಕ್ ಕೆಮಿಸ್ಟ್ರಿ ಸೇಮ್ ಅದೇ ರೀತಿ ಅಲ್ಲೂ ಕೂಡ ಸೇಮ್. ಮೀನ್ಸ್ ದ ಮೆಟಲ್ಸ್ ಹಿಯರ್ ವಾಟ್ ವಿ ಯೂಸಿಂಗ್ ಇಸ್ ಆಫ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಇನ್ ಬೋತ್ ದ ಕೇಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎರಡರಲ್ಲೂ ಸ್ಟಡಿ ಮಾಡ್ತೀವಿ. ಅಂಡ್ ಕಮಿಂಗ್ ಟು ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ. ಸೊ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಏನಾಗುತ್ತೆ ಅಂದ್ರೆ ಸ್ಟಡಿ ಆಫ್ synthesis, structure and properties of solid materials. As I was saying, NaCl, KCl, MgCl ಅವೆಲ್ಲ ಏನಿದೆ ಸಾಲಿಡ್ ಸಾಲ್ಟ್ಸ್, ಆ ಸಾಲ್ಟ್ ಗಳ ಬಗ್ಗೆ, ಆ ಸಾಲ್ಟ್ ಸ್ಟ್ರಕ್ಚರ್ ಗಳು ಹೇಗೆ ಪ್ರಿಪೇರ್ ಮಾಡ್ತೀವಿ, ಅದರಿಂದ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅದೆಲ್ಲವನ್ನ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ. So these are the branches that comes under inorganic chemistry. So next, as I was saying, analytical chemistry. So analytical chemistry andre, as I was saying, completely related to the experiments. So lab ಅಲ್ಲಿ ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ ನಾವು ಪರ್ಫಾರ್ಮ್ ಮಾಡ್ತೀವಿ, ಸೊ ಅದು ಕಂಪ್ಲೀಟ್ ಆಗಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಆಗಿರ್ತದೆ. ಸೊ ಇಲ್ಲಿ ನೋಡೋದಾದ್ರೆ ಇಟ್ಸ್ ಅ ಸ್ಟಡಿ ಆಫ್ separation, identification, quantification of the chemical components of natural and artificial materials. It has a qualitative analysis which is more on the physical properties and identity, physical properties and identity, and quantitative analysis, the measurement and amount of certain substances. Analytical chemistry anta bandre ಅಥವಾ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅಂತ ತಗೊಂಡ್ರೆ ಅದರಲ್ಲಿ ಎರಡು ಇಂಪಾರ್ಟೆಂಟ್ ಆಗಿ ಮಾಡುವಂಥದ್ದು, ಒಂದು ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್. ಸೊ ಕ್ವಾಲಿಟೇಟಿವ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ಫಿಸಿಕಲ್ ಪ್ರಾಪರ್ಟಿ, ಅಂದ್ರೆ ಎಷ್ಟು ಟೆಂಪರೇಚರ್ ಎಲ್ಲ ಬಾಯ್ಲ್ ಆಗುತ್ತೆ, ಎಷ್ಟು ಟೆಂಪರೇಚರ್ ಮೆಲ್ಟ್ ಆಗುತ್ತೆ,
So kind of things we are going to study under qualitative analysis, and what element we have. So that is completely qualitative. Coming to quantitative, so quantitatively ಎಷ್ಟು amount of substance formation ಆಗಿದೆ. For example, NaCl ಮಾಡಿ Na plus Cl minus ಮಾಡಿದಾಗ 90% of NaCl formation ಆಗಿದೆ, 70% of NaCl formation ಆಗಿದೆ. So that is the quantitative. ಎಷ್ಟು ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ ನಮ್ಮ ಹತ್ರ ಸಬ್ಸ್ಟೆನ್ಸ್ ಇದೆ. ಸೊ ದಟ್ ಈಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಸೊ ಇವೆರಡನ್ನ ನಾವು ಅನಾಲಿಟಿಕಲ್ ಕೆಮಿಸ್ಟ್ರಿಲಿ ಮೇಜರ್ ಆಗಿ ಇಟ್ಕೊಂಡು ಇವೆರಡು ಅಂಡರ್ ಅಲ್ಲಿ ಸ್ಟಡಿ ಮಾಡ್ತೀವಿ, ಯಾವುದೇ ಒಂದು ರಿಯಾಕ್ಷನ್ಸ್ ಮಾಡಿದ್ರು. And analytical chemistry involves qualitative and quantitative determination of chemical components. Saying that same thing. So qualitative and quantitative determination of chemical components. So ನೀವೆಲ್ಲ separations techniques ಓದಿರ್ತೀರಾ, like distillation, fractional distillations, and chromatography. So ಇವೆಲ್ಲ comes under analytical chemistry. So ಅಲ್ಲಿ ನಾವು ಎಲ್ಲವನ್ನ ಸ್ಟಡಿ ಮಾಡ್ತೀವಿ. So analytical chemistry some branches ಇದೆ, ತುಂಬಾ important branches. Forensic chemistry. Forensic chemistry ಅಂದಾಗ this is the application of chemical principles, techniques and methods to the investigation of crime. So we'll know that there is a lot more increase in the crime rate nowadays. So ಆ crime rate ಏನು increase ಆಗ್ತಿದ್ದಂಗೆ ಅದರಲ್ಲಿ ನಮಗೆ forensic chemistry ಗೆ approach ತುಂಬಾ ಜಾಸ್ತಿ ಇದೆ. So you'll be having some chemical principles and techniques where we investigate some sort of things related to the crime. So crime related ಆಗಿ ಏನೆಲ್ಲ investigations ಗಳಿರುತ್ತೆ, ಅದರಲ್ಲಿ ಹ್ಯೂಮನ್ ಬಾಡಿಲಿ ವೇರಿಯೇಷನ್ಸ್ ಆಗ್ಬೋದು, ಅವನಲ್ಲಿ ಆಗಿರುವಂತಹ ಹ್ಯೂಮನ್ ಬಾಡಿ ಆಗಿರುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬೋದು, ಅಥವಾ ಯಾರೋ ಒಂದು ನಡೆದು ಹೋಗಿದ್ರೆ ಅಲ್ಲಿ ಸಮ್ ಸಾರ್ಟ್ ಆಫ್ ಸಾಲ್ವೆಂಟ್ ನ ಯೂಸ್ ಮಾಡಿ ಫಿಂಗರ್ ಪ್ರಿಂಟ್ ಗಳನ್ನ ತಗೊಳ್ಳುವಂತದ್ದಾಗ್ಲಿ. So such kind of things will you doing in forensic chemistry. So that's again experimental part. So adrinda adana analytical chemistry involve ಮಾಡಿದ್ದಾರೆ. And then coming to the environmental chemistry. So environmental chemistry ಬಂದ್ರೆ study of chemical and biochemical phenomena that occur in the environment. So environmental ಆಗುವಂತಹ chemical ಮತ್ತೆ biochemical. So environment ಅಂತ ತಕ್ಷಣ I should take biochemical because there is lot more living tissues also, living organisms also, micro or macro kind of organisms are present, so in environment. So those study which occurs in the environment, and it relies heavily on analytical chemistry that includes atmospheric, aquatic and soil chemistry. ಅಂದ್ರೆ ಇಲ್ಲಿ ಯಾಕೆ ನಾವು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂಡರ್ ಅಲ್ಲಿ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಸ್ಟಡಿ ಮಾಡ್ತಿದೀವಿ ಅಂದ್ರೆ, ಸೊ ನಾವೀಗ ಇಫ್ ಯು ಗೋ ಟು ಸಮ್ ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಬೆಂಗಳೂರಿಗೆ ಅಥವಾ ಮುಂಬೈ, ಸೊ ಸಚ್ ಕೈಂಡ್ ಆಫ್ ಪ್ಲೇಸಸ್ಗೆ ಹೋದ್ರೆ, ಈ ಮೈಸೂರಲ್ಲೂ ಕೂಡ ಅದು ಇಂಟ್ರೊಡ್ಯೂಸ್ ಆಗಿದೆ. ಈ ಮೈಸೂರಲ್ಲಿ ರಿಂಗ್ ರೋಡ್ ಹತ್ರ ನೀವು ಅಬ್ಸರ್ವ್ ಮಾಡ್ಬೋದು, ದೇ ಹ್ಯಾವ್ ಪ್ಲೇಸ್ಡ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್, ಒಂದು ಫ್ಲಾಶ್ ಬೋರ್ಡ್ ಪ್ಲೇಸ್ ಮಾಡಿದ್ದಾರೆ. ಆ ಬೋರ್ಡ್ ಅಲ್ಲಿ ಹ್ಯೂಮಿಡಿಟಿ, ಟೆಂಪರೇಚರ್, ಮತ್ತೆ ಎಷ್ಟು ಅಮೌಂಟ್ ಆಫ್ ಏರ್ ಪೊಲ್ಯೂಟ್ ಆಗಿದೆ, ಎಷ್ಟು ಅಮೌಂಟ್ ಆಫ್ ಕೆಮಿಕಲ್ಸ್ ಲಿಬರೇಟ್ ಆಗ್ತಿದೆ, ಇದ್ರದ್ದು ಒಂದು ಡೇಟಾನ ಅಲ್ಲಿ ಆಡ್ ಮಾಡ್ತಾ ಇರ್ತಾರೆ. ಈ ಡೇಟಾಸ್ ನಾವು ಅಲ್ಲಿ ನೋಡ್ತೀವಿ. ಸೊ ಇದೆಲ್ಲ ನಾವು ಅನಾಲಿಟಿಕಲ್ ಮುಖಾಂತರ ಮಾಡಕ್ಕಾಗಲ್ಲ. ಸೊ ಎನ್ವಿರಾನ್ಮೆಂಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಗುಡ್ ಆಕ್ಸಿಜನ್ ಇದೆ, ಎಷ್ಟು ಕೆಮಿಕಲ್ಸ್ ಮಿಕ್ಸ್ ಆಗ್ತಿದೆ, ಎಷ್ಟು ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದೆ. So these all will be studied under analytical chemistry with under the branch of environmental chemistry. And coming to aquatic, so aquatic allu bandrunu inside the water ಎಷ್ಟು amount of oxygen ಇದೆ, oxygen content ಕಮ್ಮಿ ಆದಾಗ water spoil ಆಗುವಂತದ್ದು, so such kind of things ಅದನ್ನೆಲ್ಲ ನಾವು ಮೆಜರ್ ಮಾಡ್ತಾರೆ. ಅಗೇನ್ ಸಾಯಿಲ್ ಕೆಮಿಸ್ಟ್ರಿ ಬಂದ್ರೆ ಎಷ್ಟು ಅಮೌಂಟ್ ಆಫ್ ಯೂರಿಯಾ ಇದೆ, ನೈಟ್ರೋಜನಸ್ ವೇಸ್ಟ್ ಎಷ್ಟಿದೆ, ಸೊ ಅವೆಲ್ಲವನ್ನ ಸಾಯಿಲ್ ಕೆಮಿಸ್ಟ್ರಿಲಿ ಪರ್ಸೆಂಟೇಜ್ ವೈಸ್, ಮತ್ತೆ ಯಾವ ಸಾಯಿಲ್ ಗುಡ್ ಫಾರ್ ಟು ಗ್ರೋ ವಿಚ್ ಕೈಂಡ್ ಆಫ್ ಕ್ರಾಪ್ಸ್, ಯಾವ ಭೂಮಿಲಿ ಯಾವ ಬೆಳೆ ಬೆಳಿಬಹುದು, ಸೊ ಇದೆಲ್ಲವನ್ನ ಅವ್ರ ಎಕ್ಸ್ಪೆರಿಮೆಂಟ್ಸ್ ಮಾಡಿನೇ ದೇ ಕ್ಯಾನ್ ಡಿಟರ್ಮೈನ್. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ, ಅಂದ್ರೆ ಅದು ಅಗೇನ್ ಅನಾಲಿಟಿಕಲ್ ಎಲ್ಲ ಎಕ್ಸ್ಪೆರಿಮೆಂಟಲ್ ಬೇಸ್ಡ್. ನೆಕ್ಸ್ಟ್ ಕಮಿಂಗ್ ಟು ಬಯೋ ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಬಯೋ ಅನಾಲಿಟಿಕಲ್ ಕೆಮಿಸ್ಟ್ರಿ ಬಂದ್ರೆ ಅಗೇನ್ ಬಯೋ ಅಂತ ತಕ್ಷಣ ಶುಡ್ ಬಿ ನೋಯಿಂಗ್ ದಟ್ ಲಿವಿಂಗ್ ಟಿಶ್ಯೂಸ್ ಬಗ್ಗೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ, ಅದರಿಂದ ಏನೋ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ ಅಂತ. So the examination of biological materials such as blood, urine, hair, saliva and sweat to detect presence of specific drugs. So ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ವೆಲ್ ನೋನ್, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುವಂತದ್ದು. BP ಟೆಸ್ಟ್, ಮತ್ತೆ ಶುಗರ್ ಟೆಸ್ಟ್, ಶುಗರ್ ಲೆವೆಲ್ ಟೆಸ್ಟ್, ಅದೇ ರೀತಿ ನಮ್ಗೆ ಹೈ ಫೀವರ್ಸ್ ಇದ್ದಾಗ
ಯೂರಿನ್ ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ಸಲೈವಾ ಟೆಸ್ಟ್. ಈಗಂತೂ ಬಿಕಾಸ್ ಆಫ್ ಕೊರೋನಾ ವೈರಸ್ ದೇರ್ ಇಸ್ ಅ ಸ್ವಾಬ್ ಟೆಸ್ಟ್ ಯು ವಿಲ್ ಬಿ ಸೀಯಿಂಗ್. ಸೊ ಆ ತರ ಟೆಸ್ಟ್ ಗಳನ್ನ ಮಾಡ್ತಾರೆ. ಸೊ ಅಲ್ಲಿ ಆ ಟೆಸ್ಟ್ ಗಳಿಂದ ದೇ ವಾಂಟ್ ಟು ಡಿಟೆಕ್ಟ್ ಏನಿದೆ ಅದರಲ್ಲಿ, ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಮತ್ತೆ ಯಾವ ಕೈಂಡ್ ಆಫ್ ಡ್ರಗ್ಸ್ ನ ಕೊಡಬೇಕು, ಅದ್ರ ಅಥವಾ ಏನೇನು ಕೈಂಡ್ ಆಫ್ ಡ್ರಗ್ಸ್ ಆ ಬಾಡಿಯಲ್ಲಿ ಪ್ರೆಸೆಂಟ್ ಆಗಿದೆ. ಸೊ ಇವೆಲ್ಲವನ್ನ ದೇ ಆರ್ ಗೋಯಿಂಗ್ ಟು ಅನಲೈಸ್ ವಿತ್ ಹೆಲ್ಪ್ ಆಫ್ ಬಯೋಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಗಳಿರುತ್ತೆ. ಆ ಇನ್ಸ್ಟ್ರೂಮೆಂಟ್ ಇಂದ ಅವರೆಲ್ಲ ಸ್ಟಡಿ ಮಾಡ್ತಾರೆ. ಸೊ ಇದೆಲ್ಲ ನಾವು ಹೈಯರ್ ಲೆವೆಲ್ ಅಲ್ಲಿ ಹೋದಾಗ ವೆನ್ ಯು ಟೇಕ್ ಬಯೋಅನಾಲಿಟಿಕಲ್ ಕೆಮಿಸ್ಟ್ರಿ, ಮತ್ತೆ ಎಸ್ಪೆಷಲಿ ಈ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ತಾರೆ, ನೀವು ನೋಡಿದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ ಈ ಬಯೋಅನಾಲಿಟಿಕಲ್ ಕೆಮಿಸ್ಟ್ರಿಗಳನ್ನ ಓದಿರ್ತಾರೆ. ಕಮಿಂಗ್ ಟು ದ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಬಂದ್ರೆ ದ ಅಪ್ಲಿಕೇಶನ್ ಆಫ್ ಟೆಕ್ನಿಕ್ಸ್ ಅಂಡ್ ಥಿಯರೀಸ್ ಆಫ್ ಫಿಸಿಕ್ಸ್ ಟು ದ ಕೆಮಿಕಲ್ ಸಿಸ್ಟಮ್. ಸೊ ಇಲ್ಲೇನಾಗುತ್ತೆ ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿಗೆ ನಾವು ಫಿಸಿಕ್ಸ್ ನ ಕೆಮಿಸ್ಟ್ರಿಗೆ ಅಪ್ಲೈ ಮಾಡ್ತೀವಿ, ಕೆಮಿಕಲ್ ಸಿಸ್ಟಮ್ಗೆ ಫಿಸಿಕ್ಸ್ ನ ಅಪ್ಲೈ ಮಾಡೋದು. ಸೊ ಫಿಸಿಕ್ಸ್ ಅಲ್ಲಿ ಏನೇನಿದೆ ಏನು ಅದೆಲ್ಲ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳ್ತೀರಾ. ಅಲ್ಲಿ ಇರುವಂತ ಫಿಸಿಕ್ಸ್ ನ ನಾವು ಕೆಮಿಸ್ಟ್ರಿಗೆ ಅಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್ ಕರೆಂಟ್ ಆಗ್ಬೋದು, ಮತ್ತೆ ಒಂದು ಕಂಬಷನ್ ರಿಯಾಕ್ಷನ್ಸ್, ಕಂಬಷನ್ ಅಂದ ತಕ್ಷಣ ಕಾಂಪೋನೆಂಟ್ಸ್ ಬರ್ನಿಂಗ್ ಆಗ್ಬೋದು, ಅಲ್ಲಿ ಎನರ್ಜಿ ಚೇಂಜಸ್ ಏನೇನಾಗುತ್ತೆ. And fluorescence. So fluorescence is nothing but it's a phenomena where we observe glowing. So glowingness in ಕಾಣಿಸುತ್ತೆ. For example, ನೀವು might have observed ಲೈಟ್ ಹುಳ ಅಂತಾನು ಹೇಳ್ತಾರೆ, ನಾವು ಲೈಟ್ ಹುಳ ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಸೊ ಅಲ್ಲೆಲ್ಲ ಫ್ಲೂರೋಸೆನ್ಸ್ ವರ್ಕ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ಅಗೇನ್ ವಾಟ್ ವಿ ಸೇ ಫಿಸಿಕಲ್ ಫಿನಾಮಿನಾ, ಫ್ಲೂರೋಸೆನ್ಸ್. ಸೊ ಅದೇ ರೀತಿ ಎಲೆಕ್ಟ್ರೋಪ್ಲೇಟಿಂಗ್ ಯೂಸಿಂಗ್ ಕರೆಂಟ್, we are going to cover the one metal by another metal. So that is electroplating, ಅದು ಯೂಸಿಂಗ್ ಕರೆಂಟ್ ಮಾಡುವಂಥದ್ದು. ಸೊ ಅದೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಸೊ ಫಿಸಿಕಲ್ ಕೆಮಿಸ್ಟ್ರಿಲಿ ನಮ್ಗೆ ಯಾವ್ದೆಲ್ಲ ಬ್ರಾಂಚಸ್ ಇದೆ ಅಂದ್ರೆ ಫೋಟೋ ಕೆಮಿಸ್ಟ್ರಿ ಇದೆ. ಫೋಟೋ ಕೆಮಿಸ್ಟ್ರಿ ಇಸ್ ನಥಿಂಗ್ ಬಟ್ ಕೆಮಿಕಲ್ ಚೇಂಜಸ್ ಕಾಸ್ಡ್ ಬೈ ಲೈಟ್. ಸೊ ಅದನ್ನೇ ನಾನು ಹೇಳ್ದಂಗೆ ಫ್ಲೂರೋಸೆನ್ಸ್, ಬಯೋಲುಮಿನೆಸೆನ್ಸ್ ಅಂತ ಎಲ್ಲ ಏನ್ ಬರುತ್ತೆ. ಸೊ ಅದರ ಅಂಡರ್ ಅಲ್ಲಿ ಅದೆಲ್ಲ ಫೋಟೋ ಕೆಮಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ. ಓಕೆ, ಫೋಟೋ ಇಸ್ ಲೈಟ್. ಈ ಲೈಟ್ ಕೂಡ ಫಿಸಿಕ್ಸ್ ಲೈಟ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ, ಅದು ಫಿಸಿಕ್ಸ್. ಸೊ ಆ ಫಿಸಿಕ್ಸ್ ಥಿಯರಿಗಳನ್ನ ನಾವು ಇಲ್ಲಿ ಕೆಮಿಸ್ಟ್ರಿಗೆ ಅಪ್ಲೈ ಮಾಡ್ಕೊಂತೀವಿ. ಸೊ ದಟ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ. ಅದೇ ರೀತಿ ಫೋಟೋ ಕೆಮಿಸ್ಟ್ರಿ. ಅಂಡ್ ಕಮಿಂಗ್ ಟು ದ ಸರ್ಫೇಸ್ ಕೆಮಿಸ್ಟ್ರಿ. ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಅಟ್ ದ ಸರ್ಫೇಸ್ ಲೆವೆಲ್, ಯಾವ್ದೋ ಒಂದು ಲೇಯರ್ ಅಲ್ಲಿ, ಫಸ್ಟ್ ಲೇಯರ್ ಇರುತ್ತಲ್ಲ, ಸರ್ಫೇಸ್ ಇರುತ್ತಲ್ಲ, ಆ ಸರ್ಫೇಸ್ ಗಳಲ್ಲಿ ಆಗೋ ರಿಯಾಕ್ಷನ್ಗಳು, ಅಡ್ಸಾರ್ಪ್ಷನ್, ಅಬ್ಸಾರ್ಪ್ಷನ್, ಇವೆಲ್ಲ ಸರ್ಫೇಸ್ ಫಿನಾಮಿನಾ. ಅಬ್ಸಾರ್ಪ್ಷನ್ ಇಸ್ ನಾಟ್ ಸರ್ಫೇಸ್, ಬಟ್ ಅಡ್ಸಾರ್ಪ್ಷನ್ ಇಸ್ ಅ ಸರ್ಫೇಸ್ ಫಿನಾಮಿನಾ. ಲೈಕ್ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ, ಕರೋಷನ್. ಕೊಲೈಡ್ಸ್ ಕೂಡ ನೀವು ಓದಿದ್ದೀರಾ 10th ಅಲ್ಲಿ, ರೈಟ್? ಆ ಕೊಲೈಡ್ಸ್ ಎಲ್ಲ ಕಮ್ಸ್ ಅಂಡರ್ ಸರ್ಫೇಸ್ ಕೆಮಿಸ್ಟ್ರಿ. ಅದೇ ರೀತಿ ಕರೋಷನ್ ಬಂದ್ರೆ ರಸ್ಟಿಂಗ್ ಆಫ್ ಐರನ್. ಐರನ್ ಏನ್ ರಸ್ಟ್ ಆಗ್ತಿದೆ, ಅದು ಐರನ್ ಒಳಗೆಲ್ಲ ರಸ್ಟ್ ಆಗಿರಲ್ಲ. ಫಸ್ಟ್ ಅಬೌವ್ ಮೇಲೆ ಲೇಯರ್ ಏನಿದೆ ಅದು ರಸ್ಟ್ ಆಗ್ತಾ ಹೋಗುತ್ತೆ ಐರನ್. ಅದು ರಸ್ಟ್ ಆದ್ಮೇಲೆ ಹಾಗೆ ಅದು ಹೋಗಿ ಮತ್ತೆ ಒಳಗಡೆ ಲೇಯರ್ ರಸ್ಟ್ ಆಗುತ್ತೆ. ಸೊ ಅದು ಸರ್ಫೇಸ್ ಅಲ್ಲಿ ಆಗುವಂತ ರಿಯಾಕ್ಷನ್ಗಳು, ಮಾಯಿಸ್ಟ್ ಬಂದು ಕೂತ್ಕೊಳ್ಳೋದು ಐರನ್ ಮೇಲೆ, ಅಥವಾ ನೀರು ಕಂಟೆಂಟ್ ಬಂದು ಕೂತ್ಕೊಳ್ಳೋದು, ಮತ್ತೆ ಅದು ರಿಯಾಕ್ಟ್ ಆಗುತ್ತೆ ಐರನ್ ಒಳಗಡೆ. ಸೊ ಅದರಿಂದ ರಸ್ಟಿಂಗ್ ಆಗುತ್ತೆ. ಸೊ ದಟ್ ಇಸ್ ಅ ಕರೋಷನ್. ಸೊ ಇದೆಲ್ಲ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಸರ್ಫೇಸ್ ಕೆಮಿಸ್ಟ್ರಿ. ಸೆಕೆಂಡ್ PUC ಲಿ ಒಂದು ಸಪರೇಟ್ ಚಾಪ್ಟರ್ ಇದೆ ಸರ್ಫೇಸ್ ಕೆಮಿಸ್ಟ್ರಿ. ಸೊ ದೇರ್ ವಿಲ್ ಸ್ಟಡಿ. Coming to the chemical kinetics is very important chapter for you. Next year again, second year PUC important to the chemical kinetics. ಇದನ್ನು ಒಂದು ಕಂಪ್ಲೀಟ್ ಚಾಪ್ಟರ್ ಆಗಿ ಸ್ಟಡಿ ಮಾಡ್ತೀವಿ ನಾವು. ಅಂಡ್ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಕೆಮಿಕಲ್ ರಿಯಾಕ್ಷನ್ ಫಾಸ್ಟ್ ಆಗ್ತಿದ್ಯಾ, ಸ್ಲೋ ಆಗ್ತಿದ್ಯಾ, ಫಾಸ್ಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಫಾಸ್ಟ್ ಆಗ್ತಿರೋದನ್ನ ಸ್ಲೋ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು. ಸೊ ಇವೆಲ್ಲ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಅದೇ ರೀತಿ ಕ್ವಾಂಟಮ್ ಕೆಮಿಸ್ಟ್ರಿ ಮತ್ತೆ ಸ್ಪೆಕ್ಟ್ರೋಸ್ಕೋಪಿ. ಕ್ವಾಂಟಮ್ ಕೆಮಿಸ್ಟ್ರಿ ಅಂದ್ರೆ ಏನಾಗುತ್ತೆ, ಇಲ್ಲಿ ನಾವು ಒಂದು ಆಟಮ್ ನ ತಗೊಂಡ್ರೆ ಆಟಮ್ದು ಎನರ್ಜಿ ಎಷ್ಟಿದೆ, ಸ್ಟ್ರಕ್ಚರ್ ಏನಿದೆ ಅದ್ರದ್ದು, ಸೊ ಇವೆಲ್ಲವನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಅದೇ ರೀತಿ ಕ್ವಾಂಟೈಸೇಷನ್ ಎನರ್ಜಿನ ಹೇಗೆ, ಎನರ್ಜಿ ಚೇಂಜಸ್ ಹೇಗಾಗುತ್ತೆ, ಒಂದು ಆಟಮ್ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಜಂಪ್ ಆಗ್ಬೇಕಾದ್ರೆ ಎನರ್ಜಿ ಚೇಂಜಸ್ ಏನು,
ಇದೆಲ್ಲವನ್ನ ನಾವು ಸ್ಟಡಿ ಮಾಡ್ತೀವಿ. ದಿಸ್ ಇಯರ್ ಓನ್ಲಿ ಯು ಹ್ಯಾವ್ ಇನ್ ಯುವರ್ ಕೆಮಿಸ್ಟ್ರಿ, ಕ್ವಾಂಟಮ್ ಕೆಮಿಸ್ಟ್ರಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂಡ್ ಕಮಿಂಗ್ ಟು ಸ್ಪೆಕ್ಟ್ರೋಸ್ಕೋಪಿ. ಸೊ ಸ್ಪೆಕ್ಟ್ರೋಸ್ಕೋಪಿಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಪಾರ್ಟಿಕಲ್ದು ಮಾಸ್ಗಳನ್ನೆಲ್ಲ ನಾವು ಒಂದು ಎಲಿಮೆಂಟ್ಗಳದ್ದು ಮಾಸ್ಗಳನ್ನೆಲ್ಲ ಎಲಿಮೆಂಟ್ ಇಷ್ಟೇ ಮಾಸ್ ಹೇಗಿದೆ, ಅಷ್ಟು ಮಾಸ್ ಹೇಗಿದೆ ಅನ್ನೋದನ್ನೆಲ್ಲ ಸ್ಪೆಕ್ಟ್ರೋಸ್ಕೋಪಿ ಮುಖಾಂತರ ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ಅದು ಎಮಿಷನ್ ಮಾಡುವಂತ ರೇಡಿಯೇಷನ್ಸ್ ಏನಾಗುತ್ತೆ, ಮತ್ತೆ ಅದು ಅಬ್ಸರ್ವ್ ಮಾಡಿ ಎಮಿಟ್ ಮಾಡೋದು. ಸೊ ಈ ಸ್ಪೆಕ್ಟ್ರೋಸ್ಕೋಪಿನು ಅಗೇನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಇಯರ್, ಓಕೆ, ಇನ್ ಯುವರ್ ಫಸ್ಟ್ PUC ಟಾಪಿಕ್ಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಇದೆ, ನೀವು ಕೇಳಿದ್ರೆ UV ರೇಡಿಯೇಷನ್, ಎಕ್ಸ್ರೇಸ್, ಗಾಮಾ, ಇವೆಲ್ಲವನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಅವೆಲ್ಲವನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ದಟ್ ಈಸ್ ಅಬೌಟ್ ಸ್ಪೆಕ್ಟ್ರೋಸ್ಕೋಪಿ. ಕಮಿಂಗ್ ಟು ದ ಬಯೋಕೆಮಿಸ್ಟ್ರಿ. ಸೊ ಬಯೋಕೆಮಿಸ್ಟ್ರಿ ಹೇಳ್ದಂಗೆನೆ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಮಧ್ಯೆ ಆಗೋ ರಿಯಾಕ್ಷನ್ಸ್. ಸೊ ಅದ್ರಲ್ಲಿ ನೋಡೋದಾದ್ರೆ ಪ್ರೋಟೀನ್ ಸಿಂಥಸಿಸ್, ಕಾಂಪೋಸಿಷನ್ ಆಫ್ DNA ಏನೇನಿದೆ ಅದ್ರಲ್ಲಿ ಯಾವ್ದಾದ್ರು ಕೆಮಿಕಲ್ ಎಲಿಮೆಂಟ್ಸ್ ಗಳಿದಾವೆ, ಸ್ಟ್ರಕ್ಚರ್ ಆಫ್ ಹಾರ್ಮೋನ್ಸ್, ಇವೆಲ್ಲ ಸ್ಟ್ರಕ್ಚರ್ ನೋಡಿದ್ರೆ ಇವೆಲ್ಲ ಕೆಮಿಕಲ್ ಸ್ಟ್ರಕ್ಚರ್ಗಳು. ಸೊ ಅವೆಲ್ಲವನ್ನ ಸ್ಟಡಿ ಮಾಡ್ತೀವಿ ಅಂಡರ್ ಬಯೋಕೆಮಿಸ್ಟ್ರಿ. ಸೊ ಇಟ್ಸ್ ಸ್ಟಡಿ ಆಫ್ ಕೆಮಿಕಲ್ ಪ್ರೋಸೆಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಲಿವಿಂಗ್ ಆರ್ಗನಿಸಮ್ಸ್. ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಆಗೋ ಪ್ರೋಸೆಸ್. ಕಮಿಂಗ್ ಟು ಬಯೋಕೆಮಿಸ್ಟ್ರಿ ಯಾವ್ದೆಲ್ಲ ಇದೆ ನಮ್ಗೆ ಅಂದ್ರೆ ಟಾಕ್ಸಿಕಾಲಜಿ, ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ, ಅಗ್ರಿಕಲ್ಚರ್ ಬಯೋಕೆಮಿಸ್ಟ್ರಿ. ಸೊ ಟಾಕ್ಸಿಕಾಲಜಿಲಿ ಅಗೇನ್ ಟಾಕ್ಸಿಕ್ ಅಂದ್ರೆ ವಿಷ, ಓಕೆ. ಸೊ ಅದರದ್ದು ಎಫೆಕ್ಟ್ಸ್ ಆಫ್ ಪಾಯ್ಸನ್ಸ್ ಆನ್ ಲಿವಿಂಗ್ ಆರ್ಗನಿಸಮ್ಸ್, ಓಕೆ. ಸೊ ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಲಿವಿಂಗ್ ಆರ್ಗನಿಸಮ್ಸ್ ಮೇಲೆ ಪಾಯ್ಸನ್ಸ್ ಇದ್ರೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇಟ್ಸ್ ಸಬ್ ಬ್ರಾಂಚ್ ಆಫ್ ಫಾರ್ಮಿಕಾಲಜಿ. ಡ್ರಗ್ ಆಕ್ಷನ್ ನೋಡಿದ್ವಲ್ಲ ಅದೇ ರೀತಿ ಅದ್ರದ್ದು ಸಬ್ ಬ್ರಾಂಚ್. ಕಮಿಂಗ್ ಟು ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ. ಸೊ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಅಗೇನ್ ಕೆಮಿಕಲ್ ಕಾಂಪೋಸಿಷನ್ ಅಂಡ್ ಬಯೋಕೆಮಿಕಲ್ ಪ್ರೋಸೆಸ್ ದಟ್ ಅಕರ್ ಇನ್ ದ ಬಾಡಿ. ಸೊ ಒಂದೊಂದು ಡಿಸೀಸ್ ಗಳು ಏನು ಬರುತ್ತೆ ಆ ಡಿಸೀಸ್ ಗಳಿಂದ ಏನೆಲ್ಲ ರಿಯಾಕ್ಷನ್ಸ್ ಗಳಾಗುತ್ತೆ ಬಾಡಿಯಿಂದ, ಆ ಬಾಡಿಲಿ ಆಗೋ ರಿಯಾಕ್ಷನ್ಸ್ ಹೇಗೆ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇವೆಲ್ಲವನ್ನ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಸ್ಟಡಿ ಮಾಡ್ತೀವಿ. ಕಮಿಂಗ್ ಟು ಅಗ್ರಿಕಲ್ಚರ್ ಬಯೋಕೆಮಿಸ್ಟ್ರಿ. ಅಗ್ರಿಕಲ್ಚರ್ ಅಂದ ತಕ್ಷಣ ಐ ಡೋಂಟ್ ನೀಡ್ ಟು ಸೇ ಮೋರ್ ಅಬೌಟ್ ದಿಸ್. ಸೊ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಮೈಕ್ರೋ ಆರ್ಗನಿಸಮ್ಸ್, ಹೌ ದೇ ಆಕ್ಟ್ ಇನ್ ದ ನೇಚರ್. ಸೊ ಯಾವ್ದೆಲ್ಲ ಆರ್ಗನಿಸಮ್ಸ್ ಗುಡ್ ಫಾರ್ ಅಗ್ರಿಕಲ್ಚರ್, ವಿಚ್ ಇನ್ಕ್ರೀಸ್ ದ ಈಲ್ಡ್. ಸೊ ಅವೆಲ್ಲ ನಾವು ಅಲ್ಲಿ ಸ್ಟಡಿ ಮಾಡ್ತೀವಿ. Okay. So that is you are going to study under agriculture biochemistry. So next coming to ಎಲ್ಲೆಲ್ಲ ನಾವು ಯಾವ ಫೀಲ್ಡ್ ಅಲ್ಲೆಲ್ಲ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಕೆಮಿಕಲ್ಸ್ ಅಂತ ತಗೊಂಡ್ರೆ, ಮೆಡಿಸಿನಲ್ ಫೀಲ್ಡ್ ಅಲ್ಲಿ ಇದೆ, ಫರ್ಟಿಲೈಸರ್ ಫೀಲ್ಡ್ ಅಲ್ಲಿ ಇದೆ, ಗ್ಲಾಸ್ ಅಂಡ್ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ಇದೆ, ಫುಡ್ ಪ್ರಿಸರ್ವೇಟಿವ್ಸ್ ಗಳಿದಾವೆ, ಕೆಲವೊಂದು ಫುಡ್ ಪ್ರಿಸರ್ವೇಟಿವ್ಸ್ ವಿ ಯೂಸ್. ಅದೇ ರೀತಿ ಸಿಮೆಂಟ್, ಕಾಂಕ್ರೀಟ್ ಅಂಡ್ ಗ್ಲಾಸ್ ಸಿಮೆಂಟ್ ಪ್ರಿಪರೇಷನ್ಸ್ ಎಲ್ಲ ನೀವು ಆಲ್ರೆಡಿ ಸ್ಟಡಿ. ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಡಿಟರ್ಜೆಂಟ್ಸ್ ಅಂಡ್ ಫ್ಯಾಬ್ರಿಕ್ ಸಾಫ್ಟ್ವೇರ್ಸ್, ಇನ್ ತುಂಬಾ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಇದೆ ಕೆಮಿಸ್ಟ್ರಿದು, ಏನೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ಅಲ್ಲೆಲ್ಲ ದಿಸ್ ವರ್ಕ್ಸ್. ನೆಕ್ಸ್ಟ್, ಹೌ ದಿಸ್ ಕೆಮಿಸ್ಟ್ರಿ ಇಸ್ ಗೋಯಿಂಗ್ ಟು ಬಿ ರಿಲೇಟೆಡ್ ಟು ಯುವರ್ ಕೆರಿಯರ್. ಸೊ ನಿಮ್ಮ ಕೆರಿಯರ್ ಹೇಗೆ ರಿಲೇಟ್ ಆಗುತ್ತೆ ಅಂದ್ರೆ ಕೆಮಿಸ್ಟ್ರಿಯಲ್ಲಿ. ಸೊ ದಟ್ ಇಸ್ ರಿಲೇಟೆಡ್ ಟು ಡಾಕ್ಟರ್, ಎಸ್, ಕೆಮಿಕಲ್ ಇಂಜಿನಿಯರಿಂಗ್, ಸೇವಿಂಗ್ ಪಾಲಿಮರ್ ಇಂಜಿನಿಯರಿಂಗ್ ಸೆಕ್ಷನ್, ಡಿಫರೆಂಟ್ ಇಂಜಿನಿಯರಿಂಗ್ ಗಳಿದೆ. ಫುಡ್ ಟೆಕ್ನಾಲಜಿಸ್ಟ್, ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಜಿಯಾಲಜಿಸ್ಟ್, ಫಾರ್ಮಸಿಸ್ಟ್, nutritionist, forensic scientist, biochemist. So very few points I have given, which is majorly we can see in the world another. Ivella some major points which I have given. Okay. So idistu ನಿಮ್ಮ career ಗೆ. ಅದೇ ರೀತಿ NEET, JEE, CET ಏನೆಲ್ಲ ಇದೆ ಇವೆಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಆಗಿ ನಿಂತ್ಕೊಳ್ಳುವಂಥದ್ದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ. ಸೊ ನೀವು ಅಗ್ರಿಕಲ್ಚರಲ್ ಫೀಲ್ಡ್, ಅಗ್ರಿಕಲ್ಚರ್ BSc ಅಗ್ರಿ ಮಾಡಬೇಕು ಅಥವಾ ಏನೇ ಒಂದು NEET JEE ಮಾಡಬೇಕು, ಎಲ್ಲದಕ್ಕೂ ಕೆಮಿಸ್ಟ್ರಿ ವಿಲ್ ನಾಟ್ ಚೇಂಜ್. ಬಟ್ NEET ಬಂದ್ರೆ ಮ್ಯಾಥ್ಸ್ ಇರಲ್ಲ ಅದರಲ್ಲಿ, JEE ಬಂದ್ರೆ ಬಯಾಲಜಿ ಇರಲ್ಲ ಅದರಲ್ಲಿ, ಬಟ್ ಕೆಮಿಸ್ಟ್ರಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಎಲ್ಲೂ ಚೇಂಜ್ ಆಗಲ್ಲ. ಸೊ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲದಕ್ಕೂ ಕೆಮಿಸ್ಟ್ರಿ ಇಸ್ ಮಸ್ಟ್ ಅಂಡ್ ಶುಡ್ ಅಂಡ್ ಯು ನೀಡ್ ಇಟ್. ಓಕೆ. ಸೊ ಸೇಯಿಂಗ್ ಆಲ್ ದಟ್, so illige I will end this class.
So ಇಲ್ಲಿ ಇಷ್ಟು what wanted to tell you people related to the chemistry. Okay, and related to your notes and other things which you need to keep up. So ನಾನು ಏನೇ ಒಂದು ಟಾಪಿಕ್ಸ್ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಇನ್ ದ ಬ್ರಿಡ್ಜ್ ಕೋರ್ಸ್ ಅಲ್ಲಿ, ಅದೆಲ್ಲದಕ್ಕೂ ಒಂದೇ ಪಾಯಿಂಟ್ ನೋಟ್ಸ್ ಇಟ್ಟರೆ ಸಾಕು. ಅದೊಂದೇ ಪಾಯಿಂಟ್ ನೋಟ್ಸ್ ಅಲ್ಲಿ ನಿಮ್ಗೆ ಆ ಪರ್ಟಿಕ್ಯುಲರ್ ಟಾಪಿಕ್ ಅಂಡರ್ ಅಲ್ಲಿ ಏನೆಲ್ಲ ಪಾಯಿಂಟ್ಸ್ ಇಂಪಾರ್ಟೆನ್ಸ್ ಅನ್ಸುತ್ತೆ ಆ ಪಾಯಿಂಟ್ಸ್ ಗಳನ್ನ ಅಲ್ಲಿ ಬರ್ಕೊಂತ ಹೋಗಿ, ಆ ಡೆಫಿನೇಷನ್ಸ್ ಗಳು ಏನ್ ತೋರಿಸ್ತೀನಿ ಆ ಡೆಫಿನೇಷನ್ಸ್ ಗಳನ್ನ ಬರ್ಕೊಂತ ಹೋಗಿ, ಎಕ್ಸಾಂಪಲ್ಸ್ ಕೊಟ್ರೆ ಅಲ್ಲೇ ಬರ್ಕೊಂತ ಹೋಗಿ. ಸೊ ಅದನ್ನ ಮಾಡ್ತಾ ಹೋಗಿ. ಅದೇ ರೀತಿ ಇವತ್ತಿನ ಕ್ಲಾಸ್ ಅಲ್ಲಿ ಯಾವುದೇ ಒಂದು ಅಸೈನ್ಮೆಂಟ್ ಕೊಡಲ್ಲ ನಾವು. ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ಇಂದ ಐ ವಿಲ್ ಬಿ ಗಿವಿಂಗ್ ಅಸೈನ್ಮೆಂಟ್ಸ್. ಸೊ ಆ ಅಸೈನ್ಮೆಂಟ್ಸ್ ಗಳನ್ನ ಬರೆಯೋದಕ್ಕೆ ಒಂದು ಬುಕ್ ನ ಇಟ್ಕೋಬಹುದು, ಒಂದು ನೋಟ್ ನ ಇಟ್ಕೊಂಡು ಅದರಲ್ಲಿ ಅಸೈನ್ಮೆಂಟ್ ಗಳು ಏನೇನು ಕೊಡ್ತಾ ಹೋಗ್ತೀನಿ ಆ ಅಸೈನ್ಮೆಂಟ್ ಗಳನ್ನ ಮಾತ್ರ ಅದರಲ್ಲಿ ಬರೀತಾ ಹೋಗಿ. ಆರ್ ಎಲ್ಸ್ ಇಫ್ ಯು ಆರ್ ಕಂಫರ್ಟೇಬಲ್ ಇನ್ ಮೇಂಟೈನಿಂಗ್ ಇನ್ ಸಿಂಗಲ್ ನೋಟ್ಸ್, ಅದರಲ್ಲಿ ಕೂಡ ನೀವು ಮೇಂಟೈನ್ ಮಾಡಬಹುದು ಒಂದೇ ನೋಟ್ಸ್. ಓಕೆ, ಸೊ ಬಟ್ ನಿಮ್ಗೆ ನೆಕ್ಸ್ಟ್ ಟೆಸ್ಟ್ಸ್ ಗಳು ಇರೋದ್ರಿಂದ ಪಿರಿಯಾಡಿಕಲಿ ಅದರಿಂದ ನೀವೇನ್ ಮಾಡಬೇಕು, ಪಾಯಿಂಟ್ ನೋಟ್ಸ್ ಇಟ್ಕೊಂಡ್ರೆ ದಟ್ ವಿಲ್ ಬಿ ಹೆಲ್ಪಿಂಗ್ ಯು ಪೀಪಲ್. ಓಕೆ, ಸೊ we have very few seconds, this class will end. ಸೊ ಇನ್ನೇನಾದ್ರು ಡೌಟ್ಸ್ ಇದ್ರೆ ಮತ್ತೆ ಕೇಳ್ಬೋದು. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಏನಾದ್ರು ಡೌಟ್ಸ್ ಇದ್ರೆ ಈ ಕ್ಲಾಸ್ ಕ್ಲಾರಿಫೈ ಮಾಡ್ತೀನಿ. ಒಂದ್ ವೇಳೆ ಈಗ ಲಾಗ್ಔಟ್ ಆದ್ರೆ ಯು ನೋ ನೀಡ್ ಟು ರೀಲಾಗಿನ್ ಅಗೇನ್, ಮತ್ತೆ ರೀಲಾಗಿನ್ ಮಾಡೋದು ಬೇಡ. ಡೈರೆಕ್ಟ್ಲಿ ಯು ಕ್ಯಾನ್ ಜಾಯಿನ್ ಫಾರ್ ನೆಕ್ಸ್ಟ್ ಕ್ಲಾಸಸ್. ಓಕೆ, ಸೊ ಹೋಪ್ ಯು ಆಲ್ ಹ್ಯಾಪಿ ವಿತ್ ದ ಕ್ಲಾಸ್, ಅಥವಾ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊಂತೀನಿ. Okay, so I'll be ending this class by now. We will continue in the next classes. So thank you all. Have a good day.